ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, NR ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ನಿಷೇಧಿತ ಪ್ಲಾಸ್ಟಿಕ್ ತಪಾಸಣೆ ವೇಳೆ ಸಿಬ್ಬಂದಿ ಮೇಲೆ ದೌರ್ಜನ್ಯ, ಅಂಗಡಿ ಮಾಲೀಕನಿಗೆ 50,000 ರು ದಂಡ. ಚಿಂತಾಮಣಿ ನಗರದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟದ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಿದ್ದ ಚಿಂತಾಮಣಿ ನಗರಸಭೆ ಅಧಿಕಾರಿ ಮತ್ತು ಸಿಬ್ಬಂದಿ ಮೇಲೆ ದೌರ್ಜನ್ಯ ಎಸಗಿದ ವರ್ತಕರೊಬ್ಬರಿಗೆ ನಗರಸಭೆ ಅಧಿಕಾರಿಗಳು 50,000 ಭಾರಿ ಮೊತ್ತದ ದಂಡ ವಿಧಿಸಿದ್ದಾರೆ. ನಗರದ ಪ್ರಮುಖ ವಾಣಿಜ್ಯ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನದ ಅಂಗವಾಗಿ ನಗರಸಭೆಯ ಆರೋಗ್ಯ ನಿರೀಕ್ಷಕರು ಮತ್ತು ಸಿಬ್ಬಂದಿ ತಂಡವು ಹಠಾತ್ ದಾಳಿ ನಡೆಸಿ ತಪಾಸಣೆ ಕೈಗೊಂಡಿತ್ತು. ಈ ವೇಳೆ ನಗರದ ಪ್ರಮುಖ ವಾಣಿಜ್ಯ ಪ್ರದೇಶವಾದ APMC ದವಸಧಾನ್ಯ ಮಾರುಕಟ್ಟೆಯಲ್ಲಿರುವ ಶ್ರೀಕೃಷ್ಣ ಟ್ರೇಡರ್ಸ್ ಅಂಗಡಿಯ ಮಾಲೀಕರಾದ TR ಗೋಪಾಲಕೃಷ್ಣರವರ ಮಗನಾದ ರಾಕೇಶ್ ರವರು ಅಂಗಡಿಯಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳು ಪತ್ತೆಯಾಗಿವೆ. ಇದನ್ನು ವಶಪಡಿಸಿಕೊಳ್ಳಲು ಮುಂದಾದ ಸಿಬ್ಬಂದಿಯೊಂದಿಗೆ ಅಂಗಡಿ ಮಾಲೀಕರು ತೀವ್ರ ವಾಗ್ವಾದಕ್ಕಿಳಿದು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾಗಿದೆ. ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ ನಗರಸಭೆ ಪೌರಾಯುಕ್ತರಾದ GN ಚಲಪತಿರವರು ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಾಗೂ ನಿಷೇಧಿತ ಪ್ಲಾಸ್ಟಿಕ್ ಸಂಗ್ರಹಿಸಿಟ್ಟುಕೊಂಡು ಹಿನ್ನೆಲೆಯಲ್ಲಿ ಮಾಲೀಕನಿಗೆ 50,000 ರು ದಂಡ ವಿಧಿಸಿ ನೋಟಿಸ್ ಸಹ ಜಾರಿ ಮಾಡಿದ್ದಾರೆ. ಅಲ್ಲದೆ ಮುಂಬರುವ ದಿನಗಳಲ್ಲಿ ಇಂತಹ ವರ್ತನೆ ಮರುಕಳಿಸಿದರೆ ಕಾನೂನು ರೀತಿಯ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಮತ್ತು ಅಂಗಡಿಯ ಪರವಾನಗಿಯನ್ನು ರದ್ದುಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಂತರ ನಗರಸಭೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪೌರಾಯುಕ್ತರು, ನಗರವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವುದು ಪ್ರತಿಯೊಬ್ಬ ನಾಗರಿಕರ ಮತ್ತು ವರ್ತಕರ ಜವಾಬ್ದಾರಿಯಾಗಿದೆ. ಅಧಿಕಾರಿಗಳು ಕಾನೂನು ಪಾಲನೆಗೆ ಬಂದಾಗ ಅವರ ಮೇಲೆ ದೌರ್ಜನ್ಯ ಎಸಗುವುದನ್ನು ಸಹಿಸುವುದಿಲ್ಲ. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಮುಂದುವರಿಯಲಿದೆ ಎಂದರು. ಶ್ರೀಕೃಷ್ಣ ಟ್ರೇಡರ್ಸ್ ಮಾಲೀಕರಾದ ಗೋಪಾಲಕೃಷ್ಣರವರಿಗೆ ನಾನೇ ಖುದ್ದು ಕರೆ ಮಾಡಿ, ನಿಮ್ಮ ಅಂಗಡಿಯಲ್ಲಿ ನಿಮ್ಮ ಮಗ ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿದ್ದಾರೆ, ಪ್ರಶ್ನಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯ ಮೇಲೆ ದೌರ್ಜನ್ಯ ಎಸಗಿದ್ದಾರೆ, ಮಗನಿಗೆ ನೀವಾದರೂ ತಿಳುವಳಿಕೆ ಬುದ್ಧಿವಾದ ಹೇಳಿ ಎಂದು ಮನವರಿಕೆ ಮಾಡಿಕೊಟ್ಟಾಗ ಗೋಪಾಲಕೃಷ್ಣಯ್ಯ ನನ್ನೊಂದಿಗೆ ಮಾತನಾಡುವಾಗಲೂ ದಂಡ ಹಾಕ್ತೀರಾ ಹಾಕಿ, ಕೇಸ್ ಮಾಡ್ತೀರಾ ಮಾಡಿ ಎಂದು ನಾವೇನು ಭಯ ಪಡುವನಲ್ಲ ಎಂದು ನನ್ನೊಂದಿಗೆ ಅನುಚಿತವಾಗಿ ವರ್ತನೆ ಸಹ ಮಾಡಿದರು ಎಂದು ವಿವರಿಸಿದರು. ಇನ್ನು ಈ ಘಟನೆ ಚಿಂತಾಮಣಿ ನಗರಸಭೆಯ ವ್ಯಾಪ್ತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ನಿಯಮ ಉಲ್ಲಂಘಿಸುವ ಇತರ ವರ್ತಕರಲ್ಲಿ ನಡುಕ ಸಹ ಹುಟ್ಟಿಸಿದ ಬೆನ್ನಲ್ಲೇ ತಂದೆ ಮತ್ತು ಮಗ ನಗರಸಭೆಯ ಕಚೇರಿಗೆ ಆಗಮಿಸಿ ಪೌರಾಯುಕ್ತರೊಂದಿಗೆ ನಡೆದುಕೊಂಡ ಅನುಚಿತ ವರ್ತನೆಯ ಬಗ್ಗೆ ಕ್ಷಮೆ ಯಾಚಿಸಿದ್ದಲ್ಲದೆ ಹಾಕಿರುವ 50,000 ರು ದಂಡ ಸಹ ಕಟ್ಟಿ ವಾಪಸ್ಸಾದ ಪ್ರಸಂಗ ಸಹ ನಡೆಯಿತು. ಇಲ್ಲಿರೋದು ಮಾತಾಡ್ರಿ, ನೀವು ಪ್ಲಾಸ್ಟಿಕ್ ಯೂಸ್ ಮಾಡ್ಬೇಡಿ ಅಂತ ಹೇಳಿದ್ರೆ ಏನಕ್ಕೆ ಮಾಡ್ತಾ ಇದ್ದೀರಾ? ಫೈನ್ ಕಟ್ರಿ ನೀವು. ಹಾಕಮ್ಮ, ತೂಕ ಹಾಕಮ್ಮ, ಎಷ್ಟಾದ್ರೂ ಹಾಕೊಂಡ್ರಿ, ತೂಕ ಹಾಕಮ್ಮ, ಎಷ್ಟು ಹೇಳಮ್ಮ, ಅದೆಷ್ಟಾದ್ರೂ ಆಗಿ ಪೊಲೀಸ್ ಕೇಸ್ ಆಗಲಿ, ನಾನು ಬರೋದಿಲ್ಲ. ಆಯ್ತು, ಕೇಸ ಮಾಡೋಣ ಬಿಡಿ, ಮಾಡ್ರಿ. ನಾನು ನೋಡಮ್ಮ ಎಷ್ಟು ಕೆಜಿ ಇದೆ ನೋಡಮ್ಮ, ಅದು ಹಿಂಗ ಲೋಗ ಒಂದ್ ನಮ್ ಸುಡ್ರ ಹೇಳ್ತಾ ಇರೋದಷ್ಟೇ ಅಲ್ಲ, ಅದಿದ್ದುಕೊಂಡು ಮತ್ತೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಗೆ? 1 kg ಹಾಕಿ ಹಿಂಗ ಹಾಕಿ ನೋಡೋಣ, ಅದಾದ್ರೂ ಹೊಡೆದೋಗುತ್ತೆ. ಏನು ಕೊಡಿಯುತ್ತೆ? ಹಾಕು ಬಿಸಾಕ್ ರೋಡಲ್ಲಿ ಒಳ್ಳೆಯಲ್ಲ. ಸರ್ ಇಟ್ಕೊಳ್ಳೋ ಪದ್ಧತಿಯಲ್ಲಿ ಇರುತ್ತೆ. ನಾವು ನೀವ್ ಹೇಳ್ತೀರಾ, ನೀವು ಮಾಡ್ತಾ ಇರೋ ಪೆನ್ ಕೂಡ ಪ್ಲಾಸ್ಟಿಕ್, ಅದನ್ನು ಬಳಸಬಾರ್ದು. ನೀವ್ ಯಾಕೆ ಬಳಸ್ತಾ ಇದ್ದೀರಾ? ನೀವು ಯೂಸ್ ಮಾಡ್ತಿರೋ ಸಿಮ್ ಕಾರ್ಡ್ ಅದು ಕೂಡ ಪ್ಲಾಸ್ಟಿಕ್, ಅದನ್ನ ಯಾಕೆ ಬಳಸ್ತಾ ಇದ್ದೀರಾ? ಅದನ್ನ ಬ್ಯಾನ್ ಮಾಡಕ್ ಬರಲ್ಲ. ಹಿಂಗೆ ಲವಣೆ ಹಿಂಗೆ ತಿರುಗಿ ಲಾಕ್ ಮಾಡ್ರಂಗಿಲ್ಲ.
ಸಮಸ್ಯೆ ವ್ಯಾಪಾರ ಶುರು ಮಾಡಿದ್ರೆ ಭಯಕ್ಕೆ ಹೋಗ್ಬೇಡ್ರಿ ಜನನ ತಪ್ಪು ಎಫ್ಐಆರ್ ಮಾಡ್ತೀವಿ ಜೈಲು ಎಫ್ಐಆರ್ ಮಾಡಿ ಬರಪ್ಪ ಯಾಕೆ ಅದ್ಯಾಕೆ ಮತ್ತೆ ಹೆಣ್ಮಕ್ಳು ನಾವೇನೋ ಮಾತಾಡಲ್ಲ ಅಮ್ಮ ನಿಮ್ಮ ಏಜೆನ್ಸಿ ಒಳಗಡೆ ಇದ್ದೇನೆ ಈ ಸಿಮಿಸಾ ಟ್ರೇಡರ್ಸ್ ಒಂದು ಪ್ಲಾಸ್ಟಿಕ್ ಸೇಲ್ ಮಾಡ್ತಾ ಇದ್ದಾನೆ ನಾನು ಸ್ಟ್ಯಾಂಪ್ ರೆಡ್ ಹ್ಯಾಂಡ್ ಇಟ್ಕೊಂಡಿದ್ದೆ ಇದನ್ನ ನಾನು ಟ್ರೇಡ್ ತಗೊಂಡಿಲ್ಲ ಲಾಕ್ ಮಾಡ್ತಾ ಇದ್ದೇನೆ ಈ ಅಂಗಡಿ ಕನೆಕ್ಟ್ ಮಾಡಿ ಅದೇ ನೋಡಿ ಓಪನ್ ಮಾಡ್ಸಕ್ಕೆ ಬಿಡಬೇಡಿ ನಿಮಗೆ ಕಳ್ಸ್ಕೊಡ್ತೀನಿ ಮೈಕ್ ಕಳ್ಸ್ಕೊಡ್ತೀನಿ ಅಲ್ಲ ಕೂಡ ಬಂದ್ ಮಾಡಿ ಲಾಕ್ ಮಾಡಿ ಟ್ರೇಡ್ಲೆಸ್ ಅಂತ ವ್ಯಾಪಾರ ಮಾಡಿ ಲಾಕ್ ಮಾಡಿ ಟ್ರೇಡ್ ನಿಮ್ಗೆ ಕೊಡೋದು ಎಲ್ಲಿ ಸರಿಯಾಗಿದೆ ಕನ್ನಡದಲ್ಲಿಯಾ ಇಲ್ಲ ಹೊರಗಡೆ ಹಳ್ಳಿ ಇದೆಯಾ ನಾನು ಹೇಳ್ಕೊಡ್ತೇನೆ ಲಾಕ್ ಮಾಡಿ ಮಾತಾಡ್ಕಲ್ಲ ಲಾಸ್ಟ್ ಬೋರ್ಬಾಲ್ ಲಾಕ್ ಮಾಡಿದ್ರೆ ಇದು ಕೆಲಸ ಒಳಗಡೆ ಹಾಕ್ತೀನಿ ಲಾಕ್ ಮಾಡಿ ಲಾಕ್ ಮಾಡಲ್ಲೇ ಲಾಕ್ ಮಾಡು ನಮ್ಮ ಅಯ್ಯನ ನೆನಪಿಟ್ಬಿಡ ನಗರದಲ್ಲಿ ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ನಾವು ಮಾಡಿ ಸುಮಾರು ದಿನ ಆಗಿದೆ. ಪ್ಲಾಸ್ಟಿಕ್ ಈಗಲೇ ಎಲ್ಲ ಸಹಕಾರ ಕೊಟ್ಟಿದ್ದಾರೆ, ವರ್ತಕರಿಂದ ಹಿಡಿದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ನಿಂತಿದೆ ಅಂತ ಹೇಳಲ್ಲ, 95% ನಮ್ಮ ನಗರ ಪ್ಲಾಸ್ಟಿಕ್ ಮುಕ್ತ ನಗರ ಆಗಿದೆ. ಆದ್ರೆ ಬೆಳಗಿನ ಜಾವ ನಮ್ಮ ಸಿಬ್ಬಂದಿ STK ಬಾಬು ಮತ್ತು ನಮ್ಮ ಕಮ್ಯುನಿಟಿ ಮೊಬೈಲರ್ಸ್ ಅಚಾನಕ್ ಕ್ಲೀನ್ ಮಾಡಿಸುವಂತ ಸಂದರ್ಭದ ಹೋದಾಗ APMC ಒಳಗಡೆ ಕೃಷ್ಣ ಟ್ರೇಡರ್ಸ್ ಅಂತ ಅವ್ರ ಮಗ ಮತ್ತು ಅವರಿಬ್ರು ನಮ್ಮ ಸಿಬ್ಬಂದಿಗೆ ಶಬ್ದಗಳಿಂದ ನಿಂದನೆ ಮಾಡಿ ಧಮಕಿ ಹಾಕಿ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ಮ ಕೈಲಿ ಏನಾಗ್ತದೆ ಅಂತ ನಾವು ಪ್ಲಾಸ್ಟಿಕ್ ಮಾರಾಟ ಮಾಡೋದು ಅಂತ ಹಾಕಿದ್ರು. ಸೊ ಅವರಿಗೆ ನಾವು ಸಿಂಗಲ್ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದು ತಪ್ಪು ಅಂತ ಅವ್ರಿಗೆ ಅರಿವು ಮೂಡಿಸಿದ್ದೇವೆ. ಯಾಕಂದ್ರೆ ಅವ್ರ ಮಗ ಸಹ ವಿದ್ಯಾವಂತನಾಗಿದ್ದಾನೆ, MBA ಹೋಲ್ಡರ್ ಆಗಿರೋದ್ರಿಂದ ಅವ್ರಿಗೆ ಸಹ ಅವ್ರಿಗೆ ಅರಿವು ಕೊಟ್ಟಿದ್ದೀವಿ. ಕೊಟ್ಟರು ಸಹ ಅವರು ಪದೇ ಪದೇ ಅದನ್ನು ಪ್ಲಾಸ್ಟಿಕ್ ಬಳಸ್ತಾ ಇರೋದ್ರಿಂದ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ 50,000 ರೂಪಾಯಿ ದಂಡ ಹಾಕಿದ್ದೀನಿ. ಈಗ ಬೆಳಗಿನ ಜಾವ ನೀವು ನೋಡ್ಬೋದು, 50,000 ರೂಪಾಯಿ ದಂಡ ಹಾಕಿದ್ದೀವಿ, FIR ಮಾಡಿಸ್ತೀವಿ ಅಂತ ಹೇಳಿದ್ದೀವಿ. ಹಂಗಾಗಿ ಅವರಿಗೆ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡ್ತಾನೆ, ದಂಡವನ್ನು ಅವ್ರು ಪಾವತಿ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನೇನ ರಿಪೀಟ್ ಆದರೆ ನಿಯಮಾನುಸಾರ ಏನು ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಬಳಸ್ತಾ ಇರೋದನ್ನ ಅವ್ರ ಮೇಲೆ ಸೂಕ್ತ ಕಾನೂನಿನ ಕ್ರಮ ಜರುಗಿಸಿ ಅವ್ರ ವಿರುದ್ಧ FIR ಮಾಡೋದ್ರ ಜೊತೆಗೆ ಅವ್ರ ವೃತ್ತಿ ಪರವಾನಗಿಯನ್ನು ಸಹ ನಗರಸಭೆ ರದ್ದು ಮಾಡುತ್ತೆ. ಇದು ಅವ್ರೊಬ್ಬರಿಗೆ ಹೇಳ್ತಾ ಇಲ್ಲ, ಸುಮಾರು ಜನ ಅಂಗಡಿಗಳಲ್ಲಿ ಮಾಡಿದ್ದಾರೆ. ಅವರಿಗೆಲ್ಲ ಸಣ್ಣ ಪುಟ್ಟ ಇದ್ದಿದ್ದಕ್ಕೆ ಅವರಿಗೆ ಸ್ವಲ್ಪ ದಂಡನ ಹಾಕಿದ್ವಿ. ಕೆಲವರು ಆರೋಪಗಳಿರ್ಬೋದು, ಒಬ್ರಿಗೆ ಹಾಕಿ ಒಬ್ರಿಗೆ ಬಿಡ್ತಾ ಇದ್ದಾರೆ ಅಂತ ಯಾವುದೇ ಮಾತು ಬಿಡೋದಿಲ್ಲ. ಫಸ್ಟ್ ಮಾನವೀಯತೆ ದೃಷ್ಟಿಯಿಂದ ಹೇಳಿ, 2ನೇ ಸರಿ ತೆರಿಗೆ ದಂಡ ಆಗ್ತದೆ, 3ನೇ ಸರಿ ಮುಲಾಜಿದಂಗೆ ಟ್ರೇಡ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ. ಮತ್ತೆ ನಗರದಲ್ಲಿ ಪ್ಲಾಸ್ಟಿಕ್ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತೀನಿ, ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ. ಈಗಾಗಲೇ ನಗರವನ್ನು ಸ್ವಚ್ಛ ಮಾಡಕ್ ಹೊರಟಿದ್ದೀವಿ ನಾವು, ಎಲ್ಲ ಹಾಳಾಗ್ತಾ ಇದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಮತ್ತೊಮ್ಮೆ ಹೇಳ್ತಾ ಇದೀವಿ, ಬಳಸಬೇಡಿ. ಭಾನುವಾರ ಒಂದು ಕಡೆ ಮಟನ್ ಮಾರಾಟ ಮಾಡುವಂತ ಅಂಗಡಿಗಳಲ್ಲೂ ಸಹ ಕಪ್ಪು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ತಾ ಇದ್ದೀರಾ, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು. ಇದೇ ನಿಮಗೆ ಅಂತಿಮ ಎಚ್ಚರಿಕೆ ಅನ್ಕೊಂಡ್ರೂ ಸರಿ, ತಿಳುವಳಿಕೆ ಅನ್ಕೊಂಡ್ರೂ ಸರಿ, ನಾನು ಯಾವುದೇ ಕಾರಣಕ್ಕೂ ದಂಡ ಹಾಕೋದು ಬಿಟ್ಬಿಡ್ತೀನಿ ಇನ್ಮೇಲೆ. ನಮಗೂ ಸಾಕಾಗಿದ್ದೀರ, ನಾವು ಕೆಲವು ಬೆರಳೆಣಿಕೆ ಜನ ನಾಗರಿಕರಿಗೆ ಅರಿವಿಲ್ಲದಾಗ ನಾನೇನು ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಕಾನೂನು ರೀತಿ ಕ್ರಮ ಜರುಗಿಸ್ಕೊಂಡು ಹೋಗ್ತೀನಿ. ಮುಲಾಜಿ ನಂಗೆ FIR ಹಾಕ್ತೀನಿ. ಅದ್ರ ಪ್ರಕಾರ ಇಷ್ಟು ವರ್ಷ ಜೈಲು ಶಿಕ್ಷೆ ಇದೆ, ಸುಮಾರು 25,000 ರೂಪಾಯಿ ದಂಡ ಇದೆ, ನೀವು ಗಮನಿಸಿರ್ಬೋದು. ಕೋರ್ಟ್ಗೆ ಹಾಕ್ತೀನಿ, ಕೋರ್ಟಲ್ಲಿ ಹೋಗ್ಕೊಂಡು ಕೋರ್ಟಲ್ಲಿ ಮಾನ್ಯ ನ್ಯಾಯಾಧೀಶರೇನು ಜಡ್ಮೆಂಟ್ ಕೊಡ್ತಾರೆ ಅದ್ರ ಪ್ರಕಾರ ಅವ್ರಿಗೆ ಹೋಗ್ಲಿ ಅಷ್ಟೇ. ಲಾಸ್ಟ್ ಅಷ್ಟೇ ನಾನು ಮಾಡೋದು, ಏನೋ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮೂರು, ನಾನು ಪ್ರತಿ ಸಲ ಹೇಳ್ತೀನಿ ಪ್ಲಾಸ್ಟಿಕ್ ಬಳಸಬೇಡಿ ಅಂತ. ಆಲ್ಟರ್ನೇಟ್ ಆಗಿ ಬಟ್ಟೆ ಬ್ಯಾಗನ್ನು ಉಪಯೋಗಿಸಿ ಅಂತ ಹೇಳಿದ್ವಿ. ಜನ ಅದಕ್ಕೆ ಅಡಿಕ್ಟ್ ಆಗಿದೆ, ಮಾಡ್ತಾ ಇದ್ದಾರೆ. ಆದರೂ ಸಹ ಉದ್ದೇಶಪೂರ್ವಕವಾಗಿ ಕೆಲವು ಕುಚೋದ್ಯ ಮಾಡೋ ಏನ್ ಮಾಡ್ತಾರೆ ನೋಡೋಣ ಅಂತ ಹೊರಟ್ರೆ ಕಾನೂನು ಅದು ಏನ್ ಮಾಡ್ಬೇಕು ಅದನ್ನ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಇನ್ನು IDSMT ಕಾಂಪ್ಲೆಕ್ಸ್ಗೆ ಸಂಬಂಧಪಟ್ಟ